ಯುವ ರೈತ ಸಾಧನೆಗಳನ್ನ ಮಾಡಿ ಎಲ್ಲರಿಗೂ ಬಹಳ ಎಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿನೇ. ಹೆಂಗಾರೆ ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಸಂಜೀವಣ್ಣ ಅಂತ ಹೇಳ್ಬಿಡ್ತೀವಿ ಟಕ್ ಅಂತ. ಹಾಗಾಗಿ ಒಂದು ವಿಟಿ ಬರಲಿ ಇವ್ರದ್ದು ಸರ್. ವಿಟಿ ಪ್ಲೇಸ್. ಸಾಧಕರ ಪಟ್ಟಿಯಲ್ಲಿ ಕಾಣಿಸಿರುವ ಮತ್ತೊಂದು ಹೆಸರೆಂದರೆ ಶ್ರೀಯುತ SSR ಸಂಜೀವ್ರವರು. ಕರ್ನಾಟಕದಲ್ಲಿ ಇಂದು ವ್ಯವಸಾಯ ಎಂದರೆ ಮನೆ ಮಕ್ಕಳು ಸಹಾಯ ಎಂಬ ಮಾತನ್ನ ಸುಳ್ಳು ಮಾಡಿ ಯುವ ರೈತನಾಗಿ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವ ಇವರು ಯುವ ರೈತ ಎಂದೇ ಪ್ರಖ್ಯಾತಿ ಹೊಂದಿದ್ದಾರೆ. ಇವರು ಕೇವಲ ಒಬ್ಬ ಸಾಮಾನ್ಯ ಯುವಕನಲ್ಲ, ತನ್ನನ್ನು ತಾನು ಹೆಮ್ಮೆಯಿಂದ ಕನ್ನಡಿಗ ರೈತ ಎಂದು ಕರೆದುಕೊಳ್ಳುವ ಮಣ್ಣಿನ ಮಗ. ಸಂಜುಗೆ ವೇಗದ ಮೇಲೆ ಅಪಾರ ವ್ಯಾಮೋಹ. ಬೆಂಗಳೂರಿನ ರಸ್ತೆಗಳಲ್ಲಿ ಅವರು ತನ್ನ ಐಷಾರಾಮಿ ಲ್ಯಾಂಬೋರ್ಗಿನಿ ಅವೆಂಟಾಡಾರ್ ಮತ್ತು ಮಸ್ಟಾಂಗ್ GT ಕಾರುಗಳಲ್ಲಿ ಮಿಂಚಿನಂತೆ ಸಾಗುತ್ತಿದ್ದಾಗ ಇಡೀ ನಗರವೇ ಬೆರಗಾಗಿ ನೋಡುತ್ತಿತ್ತು. ಆದರೆ ಅವನ ಶ್ರೀಮಂತಿಕೆ ಕೇವಲ ಕಾರುಗಳಿಗೆ ಸೀಮಿತವಾಗಲಿಲ್ಲ. ಅವನು ಎಲ್ಲಿಗೆ ಹೋದ್ರೂ ನಮ್ಮ ಮನೆ ಮಗ ಸಂಜು ಎಂಬ ಅಭಿಮಾನದ ನುಡಿಗಳು ಅವರನ್ನ ಹಿಂಬಾಲಿಸುತ್ತಿದ್ದವು. ಅನೇಕ ರೋಗಿಗಳಿಗೆ ಉಚಿತ ಚಿಕಿತ್ಸೆ, ನಿರುದ್ಯೋಗಿಗಳಿಗೆ ಸ್ವಂತ ವ್ಯಾಪಾರ ಮಾಡಲು ಧನ ಸಹಾಯ, ರೈತರಿಗೆ ನೆರವು, ಹೀಗೆ ಹೇಳುತ್ತಾ ಹೋದರೆ ದಿನಪೂರ್ತಿ ಸಾಲದು. ಸಮಾಜ ಸೇವೆಯೇ ತನ್ನ ನಿಜವಾದ ಶಕ್ತಿ ಎಂದು ನಂಬಿರುವ ಇಂತಹ ಸಾಧಕರನ್ನ ಗುರುತಿಸಿ ನಮ್ಮ ಭೂಮಿ ಟಿವಿ ವಾಹಿನಿಯು ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದೆ. ಹಾಗೂ ಇನ್ನು ಹೆಚ್ಚು ಹೆಚ್ಚು ಯಶಸ್ಸು ಸಿಗಲಿ ಎಂದು ಆಶಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಸಂಜು ಅಂತಾನೆ ಒಂದು ವಿಡಿಯೋಗಳು ಮಾಡ್ತಾ ಇದೆ ತುಂಬ ಜನಕ್ಕೆ. ಅದೇ ತುಂಬ ಜನಗಳಿಗೆ ನನಗೊಂದೊಂದು ಲಕ್ಷ ಯಾವುದೋ ಆಸ್ಪತ್ರೆಗಳಿಗೆ ಅಂದರೆ 1 ಲಕ್ಷ ಕಾಸು ಕೊಡ್ತಾ ಇದ್ರೆ, ಯಾರೋ ಒಬ್ಬರು ಒಂದು ಮೆಸೇಜ್ ಹಾಕಿದ್ರು, ಯಾವ ತಂದೆ ದುಡ್ಡು ಎತ್ಕೊಂಬಂದು ದಾನ ಮಾಡ್ತಾನೆ. ಅದು ನನಗೆ ತುಂಬ ಸಂತೋಷ ಆಯಿತು. ಅವ್ರು ಹೇಳಿದ್ದು ಖುಷಿ ಆಯಿತು ನನಗೆ. ಇನ್ನೊಬ್ಬನು ನಾನು ಗೊತ್ತಿರೋರೇನೆ ಒಂದು ಮೆಸೇಜ್ ಹಾಕ್ತಾನೆ. ಏನಂತ ಹಾಕ್ತಾನೆ ಅಂದರೆ, ಅವರು ಇಲ್ಲ ಅದು ವಿಡಿಯೋ ಮಾಡ್ತಾನಲ್ಲ ಅದನ್ನೇ ಯಾಕೆ ತೋರಿಸ್ಕೊಳ್ತಾನೆ ಅಂತ ಅವನು ಹೇಳ್ತಾನೆ. ಅದಕ್ಕೆ ನನಗೂ ಬೇಜಾರಾಯಿತು, ದುಡ್ಡು ಕೊಡೋದು ಯಾಕೆ, ನಾನು ವಿಡಿಯೋ ಮಾಡಿ ನಾನು ಯಾಕೆ ತೋರಿಸ್ಕೋಬೇಕು ಅಂತ. ಆದರೆ 2.5 ಲಕ್ಷ ಜನ ನನ್ನ ಫಾಲೋವರ್ ಇದ್ದಾರಲ್ಲ, ಅದಕ್ಕೆ ಒಂದು ಆಸ್ಪತ್ರೆಗೆ 5 ಲಕ್ಷ ಬೇಕು. ನಾನು ಕೊಟ್ಟಿರೋದು 1 ಲಕ್ಷ. 1 ಲಕ್ಷ ಕೊಟ್ಟರೆ ಸಾಲಾಗುತ್ತಾ? ಆಮೇಲೆ ಅದು ಒಂದು ಸ್ಕ್ಯಾನರು, ಅವ್ರದ್ದು ಒಂದು ಫೋನ್ ನಂಬರು ಎಲ್ಲ ಕೊಟ್ಟು ಹಾಕಿಡ್ತೀನಿ. ಹಾಕಿದಾಗ ಏನಾಗುತ್ತೆ ಅಂದರೆ, ಎಲ್ಲರೂ ನಾನು 24 ಅವರಾಗ ಒಂದು 2 ಲಕ್ಷ 3 ಲಕ್ಷ ಹಾಕ್ತಾರೆ ಕಾಸು ಹಾಕಿದ ಮೇಲೆ ನನಗೆ ಸ್ಕ್ರೀನ್ ಶಾಟ್ ಕಳಿಸ್ತಾರೆ, ಹಣ ಹಾಕಿದ್ದೀನಿ, 5,000 ಹಾಕಿದ್ದೀನಿ, 1,000 ಹಾಕಿದ್ದೀನಿ ಅಂತ. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಯಾರೋ ಒಬ್ಬನು ಬಂದುಬಿಟ್ಟು ನಮ್ಮನ್ನು ತೀಟೆ ಮಾಡಿ ಒಬ್ಬನೇ ಕಮೆಂಟ್ ಮೆಸೇಜ್ ಹಾಕಿ ಅದು ಕೆಟ್ಟಿದ್ದಂತ ಇಲ್ಲಲ್ಲ. 2.5 ಲಕ್ಷ ಜನ ನಮ್ಗೆ ಇಷ್ಟಪಡ್ತಾರೆ ನೋಡು, ಅದಕ್ಕೆ ನನಗಿಷ್ಟ. ಆದರೂ ನೀವು ಮಾತಲ್ಲೇ ಗೊತ್ತಾಗುತ್ತೆ, ಒಂದು ಚಿಕ್ಕ ಕರು ಇರುತ್ತಲ್ವಾ, ಅದಕ್ಕೆ ಏನು ಗೊತ್ತಿರಲ್ಲ ಸರ್. ಆ ಕರುನ ನೀವು ಹೆಂಗ್ ಪ್ರೀತಿ ಮಾಡ್ತಿರೋ ಆ ಥರ ಬರುತ್ತೆ. ಅದೇ ಮನಸ್ಥಿತಿ ಇರುವಂಥ ವ್ಯಕ್ತಿಯವರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮುಗ್ಧ ವ್ಯಕ್ತಿನೇ. ಸೊ ಹಾಗಾಗಿ ಒಬ್ಬನು ಮೆಸೇಜ್ ಹಾಕಿದ್ರಿಂದ ನಮ್ಗೆ ಬೇರೆ ಬೇಜಾರಾಗಲ್ಲ, ಅವನಿಂದ ನಾವು ತುಂಬ ಕಳೀತಾ ಇರ್ತೀರಿ. ಯಾರೂ ಇರಲ್ಲ, ನಮ್ಗೆ ಗೊತ್ತಿರೋರೇ ಮೆಸೇಜ್ ಹಾಕೋದು. ಅದು ಅವನು ಉದ್ಧಾರಕ್ಕೆ ಆಗ್ಬಾರ್ದಂತ. ಜೀವನನೇ ಕಲಿಯುವಂಥದ್ದು. ಹಾಗಾಗಿ ಇಂಥ ಸಾಧಕರನ್ನು ನೋಡಿ ನಾವು ಕಲಿಯುವಂಥದ್ದು ಬಹಳಷ್ಟು ಇರುತ್ತೆ. ಸೊ ಜೋರಾದ ಚಪ್ಪಾಳೆ ಬರಲಿ ಸಂಜೀವ್ ಸರಿಗೆ. ಇದನ್ನೊಂದು ಹೇಳ್ತೀನಿ, ನನಗೆ ಇದೆಲ್ಲ ಬೇಡ ಅಂತ ಹೇಳಿದ್ದೆ ಅಣ್ಣವ್ರಿಗೆ. ನಾನೆಲ್ಲ ಬಂದಾಗೂ ಕೇಳಿದೆ ಇದು ಬೇಡ ಅಂತ. ಅವು ಒಂದು ಇಲ್ಲ ಬರಲೇಬೇಕು ಅಂದರು. ನಾನು ಇಂಥ ಸ್ಟೇಜ್ಗಳಿಗೆಲ್ಲ ಯಾವತ್ತೂ ದೇವ್ರ ಸತ್ತಾಗಲೂ ಯಾವತ್ತೂ ಹೋಗೋದೂ ಇಲ್ಲ. ಇವರು ನಮ್ಮ ಪ್ರೀತಿಯಿಂದ ಕರೆದಿದ್ದಕ್ಕೆ ನಮ್ಮ ಬ್ರದರ್ಸು ಬಂದೆ. ಅದು ಇಷ್ಟು ಮಾತಾಡ್ತೆ ಅಂದ್ರೆ ನನಗೆ ಗೊತ್ತಿಲ್ಲ. ಏನೋ ಇಲ್ಲಿ ಮಾತಾಡಬೇಕು, ನನ್ನ ಕಷ್ಟ ಸುಖ ಎಲ್ಲ ನಿಮ್ಮ ಹತ್ರ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕಂದ್ರೆ, ನನಗೆ ಈ ಅವಾರ್ಡು ನನಗೆ ಬೇಡ, ಆದರೆ ನಿಮ್ಗೆ ಬೇಜಾರಾಗಿರ್ಬೋದು. ಅಂದರೆ ನಾನು ಒಬ್ಬರು ರೈತರ ಕರ್ಕೊಂಬಂದಿದ್ದೀನಿ. ಒಂದು ಹೊಸಕೋಟೆ ತಾಲೂಕು ಅನಗೊಂಡಳ್ಳಿ ಹೋಬಳಿ ತತ್ತನೂರು ಅಂತ ಇಲ್ಲಿದ್ದಾರೆ ಅವರು. ಬಾಪ ಬನ್ನಿ ಸರ್ ವೇದಿಕೆ ಮೇಲೆ ಬನ್ನಿ ಸರ್, ಬನ್ನಿ. ಜೋರಾದ ಚಪ್ಪಾಳೆ ಬರಲಿ ಸರ್. ಒಂದು ತಿಂಗಳಿಗೆ 100 ಎಕರೆ ಬೆಳೆ ಹಾಕ್ತಾರೆ ಅವರು. ಅಂದರೆ 100 ಎಕರೆ ಅವ್ರದ್ದೆಲ್ಲ. ಒಂದೇ ಹೇಳ್ತೀನಿ ಕೇಳಿಲಿ, ಪಾಪ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇವರು ಕೆಲಸ ಮಾಡೋದು 100 ಎಕರೆ, 2 ಹಸುಗಳು, ಇವರು ಎಲ್ಲ ಒಟ್ಟಿಗೆ ಸಂಪಾದನೆ ಮಾಡಿದ್ರೆ 1,500 ರೂಪಾಯಿ ಕಾಸು ಕೊಡ್ತಾರೆ. ಅದಕ್ಕೆ ಹಸುಕ ಬೂಸ ಗೀಸ ಎಲ್ಲ ಹೋಗಿ ಅವ್ರು ಸಿಕ್ಕೋದು ಒಂದು 700-800 ರೂಪಾಯಿ ಸಿಗ್ಬೋದು ಅಷ್ಟೇ. ಅದಕ್ಕೆ ನನಗೆ ಇಷ್ಟ ಆಗಿರೋದು, ನನಗೆ ಅವಾರ್ಡ್ ಬಂದಿರೋದು ಅದರ ಇವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ನನ್ನ ಅವಾರ್ಡು ಇವ್ರು ಕೊಡ್ಬೇಕಂತ ಇದ್ದೀನಿ.
ಬಹಳ ಸಂತೋಷ ಸರ್. ಕೊಡ್ತೀರಾ ಸರ್? ಕೊಡಲ್ಲ ಸರ್ ನಿಮ್ ಕೈಯಿಂದನೇ ಕೊಡಿ. ನಿಮ್ಗೆ ಇಲ್ಲ ಇಲ್ಲ ಇಲ್ಲ, ನೀವೇ ಕೊಡ್ಬೇಕು. ಅದು ನಿಮ್ಮ ನಿಜವಾಗ್ಲೂ ನೀವೇ ಕೊಡ್ಬೇಕು. ಅದು ನನ್ನ ಇಷ್ಟ ಸರ್. ಅದಕ್ಕೋಸ್ಕರ ನೀವು ಕೊಡಿ. ಇದ್ರಾಗ ಏನಾರ ತಪ್ಪಿದ್ರೆ ಕ್ಷಮಿಸ್ಬಿಡಿ ಸರ್. ಏನಿಲ್ಲ ಏನಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಜೋರಾದ ಚಪ್ಪಾಳೆ ಬರಲಿ. ರೈತರಿಗೆ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಇಡೀ ಭಾರತದಲ್ಲಿ ತುಂಬಾ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ಈಗ ಈಗಿನ ಜನರೇಷನ್ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಯಾಕಂದ್ರೆ ನಾವು ಮನೆಗೆ ಈಸಿಯಾಗಿ ಅಕ್ಕಿ ಬಂದ್ಬಿಡುತ್ತೆ, ರೈಸ್ ಎಲ್ಲ ತಗೊಂಡ್ಬಂದ್ಬಿಡ್ತೀವಿ, ಆಮೇಲೆ ತರಕಾರಿಗಳೆಲ್ಲ ಮನೆಗೆ ಬಂದ್ಬಿಡುತ್ತೆ ಅನ್ನೋದು ಎಲ್ಲ ಒಂದು ಈಸಿ ಆಗೋಗ್ಬಿಟ್ಟಿದೆ. ಸೊ ಆ ಕಷ್ಟ ಜೀವನ ಏನೋ ಅನ್ನೋದು ಗೊತ್ತಿಲ್ಲ. ಸೊ ಅಂಥವರನ್ನ ಸೂಚಿಸಿರುವಂತ ನಮ್ಮ ಸಂಜೀವ್ ಸರ್ ಅವರು, ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಸರ್. ಮನೆಗೊಬ್ರು ರೈತರು ಇರ್ಬೇಕು ಅನ್ನೋದು ಯಾರು ಹೇಳಿದ್ರೋ ನನಗೆ ನಿಜವಾಗ್ಲೂ ನೆನಪಾಗ್ತಿಲ್ಲ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಮನೆಗೊಬ್ರು ರೈತರು ಇರ್ಲೇಬೇಕು ಸರ್. ಅಲ್ವಾ? ಏನಂತೀರಾ ಸರ್? ಮನೆಗೊಬ್ಬೊಬ್ರು ರೈತರು ಇರ್ಲೇಬೇಕು ತಾನೆ? ಇಂಜಿನಿಯರ್ ಆಗ್ತಿರೋ ಇಲ್ಲ ಗೊತ್ತಿಲ್ಲ, ಡಾಕ್ಟರ್ ಆಗ್ತಿರೋ ಇಲ್ಲ ಗೊತ್ತಿಲ್ಲ, ಒಬ್ಬೊಬ್ರು ರೈತರು ಇರ್ಲೇಬೇಕು ಸರ್. ಎಸ್. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ